काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिಶ್ಚಾಪರಾಜಿತಃ ಕಾಶ್ಯಶ್ಚ ಇಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ಕಾ ದೀರ್ಘ ಬಂದು ಅದರ ನಂತರ ಆಘಾತ ಬರಬೇಕು. ಕಾಶ್ಯಶ್ಚ ಪರಮೇಶ್ವಾಸಃ ಇಲ್ಲಿ ಸ ಆದ ನಂತರ ವಿಸರ್ಗದ ಉಚ್ಚಾರಣೆ ಅರ್ಧ ಶ ಬಂದಿದೆ. ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಶಿಖಂಡಿ ನಲ್ಲಿ ಡಿ ದೀರ್ಘ ಬರಬೇಕು. ಚ ರಸ್ವ ಬರಬೇಕು ಅಂದರೆ ಚ ನಂತರ ಇರೋ ಶಬ್ದನ ಅದಕ್ಕೆ ಜೋಡಿಸಿ ಹೇಳಬೇಕು. ಶಿಖಂಡಿ ಚ ಮಹಾರಥಃ ಈ ರೀತಿ. ಮೂರನೇ ಚರಣದಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ದೃಷ್ಟದ್ಯುಮ್ನೋ ವಿರಾಟಶ್ಚ ಮತ್ತೊಮ್ಮೆ ನೋಡಿ. ದೃಷ್ಟದ್ಯುಮ್ನೋ ವಿರಾಟಶ್ಚ ಕೊನೆಯ ಚರಣ ಒಂದೇ ಶಬ್ದ ಇದೆ, ಅದನ್ನ ಬಿಡಿಸಿ ನೋಡೋಣ. ಸಾತ್ಯಕಿಶ್ಚ ಸಾತ್ಯಕಿಶ್ಚ ಅಲ್ಲಿ ಸಾತ್ಯ ಆದ ನಂತರ ಕಿಶ್ಚ ಕಿ ಆದ ನಂತರ ಅರ್ಧ ಶಕಾರ ಕಿಶ್ ಚ ದೀರ್ಘ ಪರಾಜಿತಃ. ಈಗ ಅದನ್ನ ಸೇರಿಸಿ ಹೇಳೋಣ. ಸಾತ್ಯಕಿಶ್ಚಾಪರಾಜಿತಃ. ಪೂರ್ತಿ ಶ್ಲೋಕ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ.